ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಬೆಂಗಳೂರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿಎಸ್ ಮಂಜುನಾಥ್ ಅವರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಸತ್ಯನಾರಾಯಣ, ರಿಚರ್ಡ್ ಬರ್ಟನ್, ಶೈಲಜಾ ಪಟೇಲ್, ಕುಂಜೋಮೋಲ್ ವರ್ಗೀಸ್, ದೀಪಿಕಾ ಸಿಂಗ್, ಶ್ರೀನಿವಾಸ್, ಮಾಜಿ ಸಂಸದರು, ಮಾಜಿ ಸಚಿವರು, ಹಾಲಿ ಶಾಸಕರು ಹಾಗೂ ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರು ಹೂಗುಚ್ಛ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಈ ಆದಿಜಾಂಬವ ಅಭಿವೃದ್ಧಿ ನಿಗಮದ ಸಚಿವರಾಗಿರ್ತಕ್ಕಂತಹ ಮಹದೇವಪ್ಪನವರಿಗೆ, ಮುಖ್ಯವಾಗಿ ನಮ್ಮ ಜನಾಂಗದ ನಾಯಕರಾಗಿರ್ತಕ್ಕಂಥ ಎಚ್ ಆಂಜನೇಯರವರು, ಮುನಿಯಪ್ಪನವರು, ತಿಮ್ಮಾಪುರವರು, ನಮ್ಮ ಮಾಜಿ ಎಂಪಿಗಳಾಗಿರ್ತಕ್ಕಂಥ ಚಂದ್ರನವರು, ಇನ್ನಿತರ ನಮ್ಮ ಜನಾಂಗದ ಎಲ್ಲ MLAಗಳು ನನಗೋಸ್ಕರ ಬಂದು ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಈ ಪದವಿನ ನನಗೆ ಕೊಡಿಸಿರೋದಕ್ಕೆ ಜನಾಂಗದ ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ, ಅತಿ ಮುಖ್ಯವಾಗಿ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ DK ಶಿವಕುಮಾರ್, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೆ. ಸಹಾಯ ಮಾಡಲಿಕ್ಕೆ ಆಗ್ತದೆ, ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಕನಸೇನಿಲ್ಲ. ಸರ್ಕಾರದ ಸವಲತ್ತುಗಳನ್ನು ಜನಾಂಗಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ, ಪ್ರಾಮಾಣಿಕ ಪ್ರಯತ್ನ. ಅದರ ಜೊತೆಗೆ ಬಹಳ ಜನ ಬಡವರಿರತಕ್ಕಂಥ ಜನಾಂಗ ನಮ್ಮದು. ಅವರಿಗೆ ಎಲ್ಲರಿಗೂ ಕೂಡ ಒಂದೇ ಸರಿಗೆ ನಾನು ತೃಪ್ತಿಪಡಿಸ್ಲಿಕ್ಕೆ ಆಗದೇ ಇರಬಹುದು. ಆದರೆ ತೀರಾ ಕಡುಬಡತನದಿರ್ತಕ್ಕಂಥ ಜನಗಳನ್ನು ಪ್ರಥಮ ಆದ್ಯತೆ ಮೇಲೆ ಈ ಒಂದು ನಿಗಮದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. KPCC ಅಸಂಘಟಿತ ರಾಜ್ಯ ಅಧ್ಯಕ್ಷರು ಅವ್ರಿಗೆ ಅವರು 30 ವರ್ಷದ ಅವ್ರ ಶ್ರಮ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಅದೇ ನಮ್ಮ ಕಾಂಗ್ರೆಸ್ ಪಕ್ಷ ಆದಿಜಾಂಬವ ಅಭಿವೃದ್ಧಿ ನಿಗಮ ಮಂಡಳಿಗೆ ಅಧ್ಯಕ್ಷರು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ನನ್ನ ತುಂಬೂರು ಹೃದಯದ ಶುಭವನ್ನು ಕೋರುತ್ತೇನೆ ಅಧ್ಯಕ್ಷರಿಗೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ನಮ್ಮ DK ಶಿವಕುಮಾರ್ ಜಿ ಅವ್ರಿಗೆ ಮತ್ತು ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ಜವಾಬ್ದಾರಿ ಅವರು ಮೊದಲಿಂದನೂ ನಿಭಾಯಿಸ್ಕೊಂಡು ಬಂದಿದ್ದಾರೆ ಪಕ್ಷಕ್ಕೋಸ್ಕರ. ಇದೇನು ಹೊಸದಲ್ಲ. ಅವ್ರಿಗೆ ಇನ್ನೂ ಅತ್ಯುನ್ನತ ಸ್ಥಾನಮಾನ ಇನ್ನೂ ಸಿಗಲಿ ಅಂತ ನಾನು ಆಶಿಸ್ತೇನೆ.